ಹೋಗ್ತೀನಿ ಅಂತ ಅನ್ಬೇಡ, ಬರ್ತೀನಿ ಅಂತ ಹೇಳು. ಅಯ್ಯೋ ಸರಿ ಸರಿ ಬರ್ತೀನಿ. ಸರಿ, ಹುಷಾರು. ಹಾ ಅಮ್ಮ ನಾನು ಹೊರಟೆ, ಬಾಯ್. ಹುಷಾರಮ್ಮ. ಸರಿಮಾ. ಅಮ್ಮ ಬರ್ತೀನಮ್ಮ. ಹಾ ಹುಷಾರಮ್ಮ. ಸರಿನಮ್ಮ, ಬಾಯ್. ಹಾ ಬಾಯ್. ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಮನೆಯಿಂದ ಹೊರಡುವಾಗ ತಂದೆ ತಾಯಿ ಹೇಳೋ ಮಾತು ಒಂದೇ, ಹುಷಾರು ಜೋಪಾನ ಅಂತ. ಕಾರಣ ಇಷ್ಟೇ, ಪ್ರಪಂಚ ಮುಂಚಿನಷ್ಟು ಸೇಫ್ ಆಗಿಲ್ಲ. ಅಪಾಯಗಳು ನಮ್ಮ ಸುತ್ತಮುತ್ತಲೂ ನಮ್ಮನ್ನೇ ಹಿಂಬಾಲಿಸ್ತಾ ಇರ್ತವೆ. ನಾವು ಯಾವಾಗ ಎಚ್ಚರ ತಪ್ತೀವೋ ಅವುಗಳು ನಮ್ಮ ಮೇಲೆ ಅಪ್ಪಳಿಸ್ತವೆ. ಅದು ಒಂದು ಹೆಣ್ಣಿನ ವಿಚಾರಕ್ಕೆ ಬಂದಾಗ ಅವಳು ಗಂಡಸಿನ ಹಾಗೆ ದುಡಿತಾಳೆ, ಗಂಡಸಿನ ಹಾಗೆ ಜವಾಬ್ದಾರಿನ ತಗೋತಾಳೆ. ಅದೇ ಸುರಕ್ಷತೆ ವಿಚಾರಕ್ಕೆ ಬಂದಾಗ ಅವಳು ದುರ್ಬಲ ಆಗ್ತಾಳೆ. ಒಂದು ಹೆಣ್ಣು ಒಂಟಿಯಾಗಿ ಸಂಸಾರನ ನಿಭಾಯಿಸ್ತಾಳೆ. ಆದರೆ ಮಧ್ಯರಾತ್ರಿ ಒಂಟಿಯಾಗಿ ಓಡಾಡೋದಕ್ಕಾಗಲ್ಲ. ಅಂಥ ಪರಿಸ್ಥಿತಿಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇವತ್ತು ನಾವು ಹೇಳೋದಕ್ಕೆ ಹೊರಟಿರೋ ಕತೆ ಹೆಣ್ಣು ಮತ್ತು ಹೆಣ್ಣಿನ ಮೇಲೆ ಆಗ್ತಿರೋ ದೌರ್ಜನ್ಯದ ಬಗ್ಗೆ. ಹೆಣ್ಣನ್ನು ಎಷ್ಟು ಕೀಳು ಮಟ್ಟದಲ್ಲಿ ನೋಡ್ತಾರೆ, ಎಷ್ಟು ಕೀಳು ಮಟ್ಟದಲ್ಲಿ ಬಳಸ್ಕೋತಾರೆ ಅನ್ನೋದು ಗೊತ್ತಾಗಬೇಕು ಅಂದರೆ ಈ ಕತೆ ನೋಡಿ. ಹಲೋ. ಹಾಂ ಅಂಕಲ್. ಹಾಂ ಇವಾಗ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನೋಡೋಣ ಇವತ್ತಾದರೂ ಕೆಲಸ ಸಿಗುತ್ತಾ ಅಂತ. ಹಾಂ ಅಂಕಲ್. ಹಾಂ ಓಕೆ ಅಂಕಲ್, ನಾನು ಇಂಟರ್ವ್ಯೂ ಮುಗಿದ್ಮೇಲೆ ಕಾಲ್ ಮಾಡ್ತೀನಿ. ಹಾಂ ಓಕೆ ಬಾಯ್. ಈಗೇನು ನೀನು ಕೇಳ್ತೀಯೋ ಇಲ್ಲ ನಾನು ಕೇಳಲ್ಲ? ಅವಳನ್ನ ಮುದ್ದು ಮಾಡಿ ಹಾಳು ಮಾಡಿದ್ದು ನೀವೇ ಕೇಳಿ. ಅಂತೂ ಫೈನಲ್ ಆಗಿ ನನ್ನ ಮೇಲೆ ಹಾಕಿಬಿಟ್ಟೆ. ನಾನೇ ಕೇಳ್ತೀನಿ ಬಿಡು. ಅಲ್ಲ ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ? ಮತ್ತೆ ಯಾಕೆ ಅವನಿಗೆ ಫೋನ್ ಮಾಡಿದ್ದೆ? ನಾನೇನು ಫೋನ್ ಮಾಡಿಲ್ಲ. ನೋಡು, ಸುಳ್ಳಿನ ಮೇಲೆ ಸುಳ್ಳು ಹೇಳ್ಬೇಡ. ನಿನ್ನೆ ರಾತ್ರಿ ನಿನ್ನ ಫೋನಲ್ಲಿ ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ನಮಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ನೋಡಮ್ಮ, ಮತ್ತೆ ಹೇಳ್ತಾ ಇದ್ದೀನಿ, ಅವನು ಸರಿ ಇಲ್ಲ. ಅವನು ಮದುವೆ ಆದ್ರೆ ನೀನು ಚೆನ್ನಾಗಿರಲ್ಲಮ್ಮ. ಪ್ಲೀಸ್ ಪುಟ್ಟ, ಅವನು ನೀನು ಮರ್ತು ಬಿಡು. ನಿನ್ನ ಬಗ್ಗೆ ನಾವೆಷ್ಟು ಕನಸುಗಳನ್ನ ಕಟ್ಕೊಂಡಿದ್ದೀವಿ ಗೊತ್ತಾ? ನಾನು ಹೇಳಿದ್ನ ಕನ್ಸು ಕಟ್ಕೊಳ್ಳಿ ಅಂತ. ನನಗೆ ನಂದೇ ಆದ ಲೈಫ್ ಇಲ್ವಾ? ನಾನು ಮದುವೆ ಆಗೋ ಹುಡುಗನ್ನ ಚೂಸ್ ಮಾಡೋ ರೈಟ್ಸು ನನಗಿಲ್ವಾ? ಖಂಡಿತ ಇದೆಯಮ್ಮ. ಆದರೆ ಮಗಳು ತಪ್ಪು ದಾರಿನಲ್ಲಿ ಹೋಗ್ತಾ ಇದ್ರೆ ಸರಿ ದಾರಿ ತರೋ ಜವಾಬ್ದಾರಿ ನಮ್ಮ ಮೇಲೇನೂ ಇದೆ. ಅದನ್ನ ಅರ್ಥ ಮಾಡ್ಕೋ. ಪ್ಲೀಸ್ ಪುಟ್ಟ, ನಮ್ಮ ಮಾತು ಕೇಳು. ನೋಡಿ, ನನಗೇನು ಹೇಳಬೇಡಿ. ನಾನು ಮದುವೆ ಅಂತ ಆದರೆ ಅದು ಪ್ರಥಮ್ನಿ. ನೋಡು, ನಾನು ನಿಮ್ಮ ಮನೆಯವ್ರ ಹತ್ರ ಬಂದು ಮತ್ತೆ ಮಾತಾಡ್ತೀನಿ. ಪ್ಲೀಸ್ ನೀನು ಅಳ್ಬೇಡ. ನಮ್ಮ ಮನೆಯವ್ರು ಒಪ್ಪೋದಕ್ಕೆ ಚಾನ್ಸೇ ಇಲ್ಲ. ನಾನು ಇಷ್ಟು ಹೇಳಿದ ಮೇಲೆ ಒಪ್ಪದೇ ಇರೋರು ನಿನ್ನ ಮಾತು ಕೇಳ್ತಾರಾ? ಮತ್ತಿನ್ನೇನು ಮಾಡೋದು? ಅದೇ ಗೊತ್ತಾಗ್ತಿಲ್ಲ. ಅದ್ಯಾರು ಏನು ಹೇಳ್ಕೊಟ್ಟಿದ್ದಾರೋ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಆ ಹುಡುಗ ಸರಿ ಇಲ್ಲ, ನೀನು ಅವನ ಮದುವೆ ಆದರೆ ಸುಖವಾಗಿರಲ್ಲ ಅಂತ ಹೇಳ್ತಿರ್ತಾರೆ. ನೀ ಹೇಳ್ದಾಗ ಯಾರೋ ಏನೋ ಹೇಳಿರ್ತಾರೆ, ಅದು ನಿಜ ಅಂತ ನಂಬಿ ಹೀಗೆ ಆಡ್ತಾ ಇರ್ತಾರೆ. ನಿಜ, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ನನಗಂತೂ ನಿನ್ನ ಬಿಟ್ಟು ಬದುಕಕ್ಕೆ ಸಾಧ್ಯನೇ ಇಲ್ಲ. ನನಗೂ ಅಷ್ಟೇ. ನಿನಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದೀನಿ. ನನಗಂತೂ ಯೋಚನೆ ಮಾಡಿ ಸಾಕಾಗಿದೆ. ನೀನೇನಾದರೂ ಪ್ಲ್ಯಾನ್ ಮಾಡು. ಹಾಂ, ನಿಮ್ಮ ಮಾವ ಒಪ್ಪಿದಾರಲ್ವಾ? ಅವ್ರ ಹತ್ರ ಹೇಳ್ಸಿದ್ರೆ ಅವ್ರು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಲ್ವಾ? ಹಾಂ, ಮಾತಾಡ್ತಾರೆ. ಮೊದಲು ನಮ್ಮಿಬ್ರನ್ನ ಗನ್ನಲ್ಲಿ ಶೂಟ್ ಮಾಡಿ ಆಮೇಲೆ ಮಾತಾಡ್ತಾರೆ. ಛೇ, ಇನ್ನೇನು ಮಾಡೋದು? ಓಡೋಗಿ ಮದುವೆ ಆಗೋಣ? ಜೋಕ್ ಮಾಡ್ತಾ ಇದೀಯಾ? ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀನು ರೆಡಿನಾ? ಯಾವಾಗ ಹೋಗೋಣ? ನಾನೆಲ್ಲ ನೀಟಾಗಿ ಪ್ಲಾನ್ ಮಾಡಿ ಹೇಳ್ತೀನಿ. ಈ ಕಾಲದಲ್ಲಿ ಹೆಣ್ಮಕ್ಳು ಎಷ್ಟು ಸೇಫ್ ಆಗಿದ್ರೂ ಸಾಲದು. ಒಬ್ಬ ಅಪರಿಚಿತ ವ್ಯಕ್ತಿ ಗ್ರೌಂಡು ಪಾರ್ಕು ಅಂತ ಅಲ್ಲಲ್ಲಿ ಬರ್ತಾ ಇದ್ದಿದ್ದ ಹುಡುಗಿಯರನ್ನ ಗಮನಿಸ್ತಾ ಇರ್ತಾನೆ. ನಂತರ ಅವ್ರು ಡೈಲಿ ರೋಟೀನ್ನ ತಿಳ್ಕೊಂಡು ಸರಿಯಾದ ಸಮಯ ನೋಡಿ ಅವ್ರಿಗೆ ಮತ್ತೆ ಬರೋವಂಥ ಸ್ಪ್ರೇನ ಹೊಡೆದು ಮೂರ್ಛೆ ಹೋಗೋ ರೀತಿ ಮಾಡಿ ಅವರನ್ನು ಕಿಡ್ನ್ಯಾಪ್ ಮಾಡ್ತಾನೆ. ಆ ವ್ಯಕ್ತಿ ಯಾರು? ಅವನು ಹೆಣ್ಣು ಮಕ್ಕಳನ್ನ ಕಿಡ್ನ್ಯಾಪ್ ಮಾಡ್ತಾ ಇದ್ದಿದ್ದ ಉದ್ದೇಶ ಆದರೂ ಏನು? ಇಷ್ಟೊತ್ತಾಯ್ತು, ಇವಳು ಎಲ್ಲೋದ್ಲು? ಮನೆಗೆ ಬಂದಿಲ್ವಲ್ಲ?
The number you're calling is switched off right now. Please try later. ಯಾಕೆ ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್ ಆಗಿದೆಯಾ? ರೀ, ಇಷ್ಟೊತ್ತಾದ್ರೂ ಮಗಳು ಮನೆಗೆ ಬಂದಿಲ್ಲ. ಟೆನ್ಷನ್ ಅಂತ ಇನ್ನೇನಾಗತ್ತೆ ಹೇಳಿ? ಹೌದಾ? ಫೋನ್ ಟ್ರೈ ಮಾಡಿದ್ಯಾ? ಅವಾಗಿಂದ ಎಷ್ಟು ಸಲ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಹೌದಾ? ಬೆಳಗ್ಗೆ ಎಲ್ಲಿ ಹೋಗ್ತೀನಿ ಅಂತ ಹೇಳೋದ್ಲು? ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ಹೇಳಿದ್ಲು. ಮತ್ತೆ ಅವ್ರ ಫ್ರೆಂಡ್ಸ್ಗೆಲ್ಲ ಒಂದ್ಸರಿ ಕಾಲ್ ಮಾಡಿ ವಿಚಾರಿಸು. ಹಲೋ, ಹಾಂ ಅಂಕಲ್. ಯಾವ ಕಂಪ್ನಿಲೂ ಕೆಲಸ ಸಿಗಲಿಲ್ಲ ಅಂಕಲ್. ಇಲ್ಲೇ ನಮ್ಮ ರೂಮ್ ಹತ್ರ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ದೀನಿ. ರೂಮ್ ರೆಂಟಿಗೆ ಖರ್ಚಿಗೆ ಏನು ಪ್ರಾಬ್ಲಮ್ ಇಲ್ಲ. ಸದ್ಯಕ್ಕೆ ಅದನ್ನೇ ಮಾಡ್ತಾಯಿರ್ತೀನಿ. ಆಮೇಲೆ ನೋಡ್ಕೊಳೋಣ ಅಂಕಲ್. ಹಾಂ ಅಂಕಲ್. ಹಾಂ ಸರಿ ಅಂಕಲ್. ಓಕೆ ಬಾಯ್. ನಾನು ಅವಳನ್ನ ಮೊನ್ನೆ ಮಧ್ಯಾಹ್ನ ನೋಡಿದ್ದೆ ಲಾಸ್ಟು. ಆಮೇಲೆ ನೋಡೇ ಇಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿತ್ತು. ನೀನು ಸಿಂಧು ಓಡೋಗಿದ್ದೀರಾ ಅಂದ್ಕೊಂಡು ನಾವು ಸುಮ್ಮನೆ ಆಗಿದ್ವಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಮರ್ಯಾದೆ ಹೋಗುತ್ತೆ ಅಂತ ನಾವು ಕಂಪ್ಲೇಂಟು ಕೊಡಲಿಲ್ಲ. ನಾನು ನೀವೇ ಬೈದು ಫೋನ್ ಕಿತ್ಕೊಂಡಿರ್ಬೋದೇನೋ, ಅದಕ್ಕೆ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಂತ ಅನ್ಕೊಂಡೆ. ನನಗೆ ಯಾಕೋ ಭಯ ಆಗ್ತಿದೆ ಅಪ್ಪ. ಸಿಂಧುಗೇನೊಬ್ಬ ತೊಂದರೆ ಆಗಿದೆ ಅನಿಸ್ತಾ ಇದೆ. ಇಲ್ಲ ಆಂಟಿ, ಏನಾಗಿರಲ್ಲ. ಡೋಂಟ್ ವರಿ. ನಾವೀಗ ಲೇಟ್ ಮಾಡೋದು ಬೇಡ. ಆದಷ್ಟು ಬೇಗ ಕಂಪ್ಲೇಂಟ್ ಕೊಡೋಣ. ಇರು, ಮೊದಲು ಇವ್ರಿಗೆ ವಿಷಯ ತಿಳಿಸ್ತೀನಿ. ಎಲ್ಲ ನ್ಯಾಚುರಲ್ ಬ್ಯೂಟೀಸ್. ಎಲ್ಲಿಯವರು? ಸಿಲಿಕಾನ್ ಸಿಟಿ, ಬೆಂಗಳೂರು. ಒಳ್ಳೆ ಹೀರೋಯಿನ್ ಥರ ಇದ್ದಾರಲ್ವ. ಏನ್ರಮ್ಮ, ನಿಮ್ಮನ್ನು ಹಾಕೊಂಡು ಒಂದು ಸಿನಿಮಾ ಮಾಡುವ. ಏನು ಮಾಡಬೇಕು ಅಂತ ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀವೋ ಅದನ್ನು ಕರೆಕ್ಟಾಗಿ ಮಾಡಿ, ಆಮೇಲೆ ನಿಮ್ಮ ಮೇಲೆ ಒಂದು ಪಿಕ್ಚರ್ ಮಾಡೋಣ. ಜೇಸನ್, ಗುಡ್ ಜಾಬ್. ಹುಡುಗಿರು ತುಂಬ ಹಾಟ್ ಆಗಿದ್ದಾರೆ. ರೇಟ್ ವಿಚಾರದಲ್ಲಿ ಕಾಂಪ್ರಮೈಸ್ ಬೇಡ, ಈಗಲೇ ಹೇಳಿದ್ದೀನಿ. ಶ್ಯೂರ್ ಮೇಡಮ್. ಇವ್ರದ್ದೆಲ್ಲ ಫೋಟೋ ತೆಗೆದು ಪ್ರೊಫೈಲ್ ಕ್ರಿಯೇಟ್ ಮಾಡಿಸಿ. ಮತ್ತು ಪೊಲೀಸ್ ವಿಚಾರದಲ್ಲಿ ಹುಷಾರಾಗಿರಿ. ಈಗಾಗಲೇ ಕೇಸ್ ಫೈಲ್ ಆಗಿರುತ್ತೆ. ಅದೆಲ್ಲ ನಾನು ನೋಡ್ಕೊಂಡಿದ್ದೀನಿ ಮೇಡಮ್. ಎಲ್ಲೂ ಸ್ವಲ್ಪನೂ ಕ್ಲೂ ಬಿಡಲ್ಲ. ಡೋಂಟ್ ವರಿ. ನೀನು ಬಿಡಪ್ಪ, ದೊಡ್ಡ ಕಿಲಾಡಿ. ಬಿಟ್ಟರೆ ನಮ್ಮನ್ನು ಕಿಡ್ನಾಪ್ ಮಾಡಿಬಿಟ್ಟು ಸೇಲ್ ಮಾಡಿಬಿಡ್ತೀಯಾ? ಈ ಸಲ ನಿಮಗೆ ಬೋನಸ್ ಕೊಡಿಸ್ತೀನಿ. ಓ, ಥ್ಯಾಂಕ್ ಯು ಮೇಡಮ್. ಹೊರಡೋಣ. ಓಕೆ ಡಾರ್ಲಿಂಗ್. ಜೇಸನ್, ಸ್ವಲ್ಪ ಹುಷಾರು. ಹಾಯ್ ಬ್ಯೂಟೀಸ್. ಅಷ್ಟು ಈಸಿಯಾಗಿ ಇಲ್ಲಿಂದ ತಪ್ಪಿಸ್ಕೋಬೋದು ಅಂದ್ಕೊಂಡ್ರ? ನಾ ಇಟ್ಸ್ ನಾಟ್ ಸೋ ಈಸಿ. ಏಯ್, ನಮ್ಮನ್ನು ಯಾಕೆ ಕಿಡ್ನಾಪ್ ಮಾಡಿದ್ಯಾ? ನಾವೇನು ಮಾಡಿದ್ವಿ ನಿಮಗೆ? ನೀವೇನು ಮಾಡಿಲ್ಲ. ನಿಮ್ಮ ಹತ್ರ ಏನಾದರೂ ಮಾಡ್ಸೋಣ ಅಂತ ಕರ್ಕೊಂಬಂದೆ. ನೋಡು, ಪ್ಲೀಸ್ ನಮ್ಮನ್ನು ಬಿಟ್ಬಿಡು. ನಮಗೇನು ಮಾಡಬೇಡ. ನಾನೇನು ಮಾಡಲ್ಲಪ್ಪ, ನಾನೇನು ಮಾಡಲ್ಲ. ಆದರೆ ಈ ಬಿಲ್ಡಿಂಗ್ಗೆ ಸ್ವಲ್ಪ ಜನ ನೆಂಟರು ಬರ್ತಾರೆ. ಅವ್ರು ಏನಾದರೂ ಮಾಡಿದ್ರೆ ನಾನು ಜವಾಬ್ದಾರಿ ಅಲ್ಲ.
ಅಣ್ಣ ಪ್ಲೀಸ್ ಅಣ್ಣ, ನಮ್ಮನ್ನೆಲ್ಲ ಇಲ್ಲಿಂದ ಬಿಟ್ಬಿಡಿ. ದೇವರು ಕೊಟ್ಟ ತಂಗಿ ಅಣ್ಣ ಗಿಣ್ಣ ಅಂದರೆ ತೆಗೆದು ಬಾರಿಸ್ಬಿಡ್ತೀನಿ. ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯ ನನಗೆ. ಏಯ್, ಇಲ್ಲಿಂದ ತಪ್ಪಿಸ್ಕೊಳಕ್ಕೆ ಏನಾದರೂ ಪ್ರಯತ್ನ ಪಟ್ರೆ 3 ಜನದ್ದು ಎಣಗಳು ಬೀಳುತ್ತೆ ಇಲ್ಲಿ. ಯು ವಿಲ್ ಬಿ ಮರ್ಡರ್ಡ್. ಹುಷಾರ್. ನಿಮಗಿಂತ ನನಗೆ ಜಾಸ್ತಿ ಶಾಕ್ ಆಗ್ತಾ ಇದೆ. ಈಗಾಗಲೇ 2 ಹುಡುಗಿರು ಕಿಡ್ನಾಪ್ ಆಗಿರೋ ಕೇಸು ನಮಗೆ ಬಂದಿದೆ. ಮೋಸ್ಟ್ಲಿ ನಿಮ್ಮ ಮಗಳು 3ನೇ ಅವಳು. ಹೌದಾ? ಮೊದಲು ಕಿಡ್ನಾಪ್ ಆದ್ರೆ ಹುಡುಗಿರು ಯಾರು ಸರ್? ಮೊದಲನೇ ಹುಡುಗಿ ರೂಪಾ ಅಂತ ಪಾರ್ಕ್ನಲ್ಲಿ ಓದ್ತಾ ಇರೋವಾಗ ಕಿಡ್ನಾಪ್ ಮಾಡಿದ್ದಾರೆ. ಇನ್ನೊಬ್ಳು ಸಾನ್ವಿ ಅಂತ ಏರೋಬಿಕ್ಸ್ ಮುಗಿಸ್ಕೊಂಡು ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇರೋವಾಗ ಯಾರೋ ಬಂದು ಕಿಡ್ನಾಪ್ ಮಾಡಿ. ಸರ್, ನನಗೆ ತುಂಬ ಭಯ ಆಗ್ತಾ ಇದೆ ಸರ್. ಬೇಗ ಏನಾದರೂ ಮಾಡಿ ಸರ್, ಪ್ಲೀಸ್ ಸರ್, ನಿಮ್ಮ ಕೈ ಮುಗಿತೀನಿ. ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ಇದು ತುಂಬ ಸೆನ್ಸಿಟಿವ್ ಕೇಸ್, ಭಾಳ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ನಾವೀಗಾಗಲೇ ತನಿಖೆ ಶುರು ಮಾಡಿದ್ವಿ. ನಿಮ್ಮ ಮಗಳು ಫೋಟೋ ಮತ್ತು ಡೀಟೇಲ್ಸ್ನ ಕೊಟ್ಬಿಟ್ಟು ಹೋಗಿ. ಹಾಂ ಸರಿ ಸರ್. ಇವನು ಯಾರು? ಅದು ನಮ್ಮ ಮಗಳು ಇವನು ಪ್ರೀತಿಸ್ತಾ ಇದ್ರು ಸರ್. ಏನಪ್ಪ, ನೀನು ಮತ್ತೆ ಸಿಂಧು ಕಾಲೇಜಲ್ಲಿ ಓಡಾಡ್ತಾ ಇರೋವಾಗ ನಿಮ್ಮನ್ನು ಯಾರಾದರೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಥವಾ ನೋಡ್ತಾ ಇದ್ದಾರೆ ಅಂತ ಏನಾದರೂ ಅನ್ನಿಸ್ತಾ? ಇಲ್ಲ ಸರ್, ಆ ಥರ ಏನಿರಲಿಲ್ಲ. ಆ ಥರ ಏನಾದರೂ ವಿಚಾರಗಳಿದ್ರೆ ನಮಗೆ ತಿಳಿಸಿ. ಸರಿ ಸರ್. ಸರಿ ಸರ್, ನಾವು ಬರ್ತೀವಿ. ಸರ್, ಹೇಗಾದರೂ ಮಾಡಿ ನನ್ನ ಮಗಳನ್ನ ಹುಡುಕೊಡಿ ಸರ್. ಅವಳಿಗೆ ಏನಾದರೂ ಆದರೆ ನಾವಿಬ್ರು ಬದುಕಿರಲ್ಲ ಸರ್. ದಯವಿಟ್ಟು ಧೈರ್ಯ ತಂದ್ಕೊಡಿ. ಇದರಿಂದ ಯಾರೋ ಇದ್ದಾರೆ, ಅವ್ರನ್ನ ಹಿಡಿದ್ರೆ ನಿಮ್ಮ ಮಗಳು ಸೇಫಾಗಿ ಮನೆಗೆ ಬರ್ತಾರೆ. ಅಲ್ಲಿವರೆಗೂ ನೀವು ನಮ್ಮ ಜೊತೆ ಕೋಆಪ್ರೇಟ್ ಮಾಡಿ. ಸರಿ ಸರ್. ಸರ್, ರೂಪನ ಕಿಡ್ನಾಪ್ ಮಾಡಿರೋ ಆ ಲೊಕೇಶನ್ ಮತ್ತು ಆ ಪಾರ್ಕ್ ಗೊತ್ತಾಗಿದೆ. ರೂಪ ಎಕ್ಸಾಮ್ ಟೈಮಲ್ಲಿ ಅಲ್ಲಿಗೆ ಓದೋಕೆ ಬರ್ತಾ ಇದ್ಲಂತೆ. ಅವತ್ತು ಓದ್ತಾ ಇದ್ದಾಗಲೇ ಹೀಗಾಗಿದೆ. ಆ ಸಾನ್ವಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಸರ್, ಅವಳು ಏರೋಬಿಕ್ಸಿಗೆ ಹೋಗಿ ಬರಬೇಕಾದ್ರೆ ಹೀಗಾಗಿದೆ. ಅದಾದಮೇಲೆ ಬೇರೆ ಏನು ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಸರ್. ಅವ್ರ ತಂದೆ ತಾಯಿನ ಸ್ವಲ್ಪ ವಿಚಾರಣೆ ಮಾಡಬೇಕಾಗಿತ್ತು. ಅವಳು ಮಿಸ್ ಆಗಿರೋ ದಿನದಿಂದ ಅವ್ರ ಬೋರ್ಡ್ ನೋಡೋಕೆ ಆಗ್ತಾ ಇಲ್ಲ ಸರ್. ಅವರು ಯಾವುದನ್ನು ಹೇಳೋ ಸ್ಥಿತಿಯಲ್ಲಿ ಇಲ್ಲ ಸರ್. ಸಿಂಗಲ್ ಇಲ್ಲದೆ ಬದುಕಕ್ಕೆ ಆಗಲ್ಲ ಕಣೋ. ಅದೆಲ್ಲಿದ್ದಾಳೋ, ಯಾವ ಪ್ರಾಬ್ಲಮಲ್ಲಿ ಇದ್ದಾಳೋ ಮಗ. ನಾವು ಟೆನ್ಷನ್ ಮಾಡ್ಕೊಂಬೇಡ ಕಣ, ಅವಳಿಗೆ ಏನೂ ಆಗಿರಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ವಾ, ಹುಡ್ಕೊಡ್ತಾರೆ ಬಿಡು ಮಗ. ಆದರೂ ತುಂಬ ಭಯ ಆಗ್ತಾ ಇದೆ ಕಣೋ. ಅವಳು ನಿಜವಾಗ್ಲೂ ಎಲ್ಲಾನ ಹೋಗಿದ್ದಾಳ ಇಲ್ಲ ಯಾರನ್ನ ಕಿಡ್ನಾಪ್ ಮಾಡಿದಾರ ಒಂದು ಗೊತ್ತಾಗ್ತಾ ಇಲ್ಲ ಕಣೋ. ಮನೆಯವ್ರ ಜಗಳ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಳ. ಕೋಪ ಮಾಡ್ಕೊಂಡೆಲ್ಲ ಹೋಗಿರ್ತಾಳೆ. ಕೋಪ ಕಮ್ಮಿ ಆಮೇಲೆ ಬರ್ತಾಳೆ. ಟೆನ್ಷನ್ ಮಾಡ್ಕೊಂಬೇಡ ಕಣ. ಅವಳ ಆ ಥರ ಎಲ್ಲ ಮಾಡೋಳಲ್ಲ ಮಗ. ಎಲ್ಲೇ ಹೋದ್ರು ನನಗೆ ಹೇಳ್ಬಿಟ್ಟೆ ಹೋಗ್ತಾಳೆ. ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಮಗ. ಡೋಂಟ್ ವರಿ ಮಗ, ದೇವರಿದ್ದಾನೆ, ಏನೂ ಆಗಲ್ಲ. ಸರ್, ಇಲ್ಲೇ ರೂಪ ಅನ್ನೋ ಹುಡುಗಿ ಯಾವಾಗಲೂ ಬಂದು ಓದ್ತಾ ಇದ್ದಿದ್ದು. ಇಲ್ಲ,
ಈಗಾಗಲೇ ಇಬ್ರು ಹುಡುಗಿರನ್ನ ಕಿಡ್ನಾಪ್ ಮಾಡಿ ಅಂತ. ನೋಡಿ, ಈ ಕೇಸ್ನಲ್ಲಿ ನಿಮ್ಮ ಹೆಲ್ಪು ನಮಗೆ ಬೇಕಾಗತ್ತೆ. ಆಯ್ತು ಸರ್. ನೋಡಿ, ಈ ಕೇಸ್ ಸಾಲ್ವ್ ಆಗೋವರೆಗೂ ಒಬ್ಬ PC ನ ಮಫ್ತಿಲೇ ಇಲ್ಲೇ ಓಡಾಡ್ತಾ ಇರೋದಕ್ಕೆ ಹೇಳಿ. ಹಾಗೆ ಒಂಟಿ ಹುಡುಗಿ ಏನಾದರೂ ಕಾಣಿಸಿದ್ರೆ ಅಲರ್ಟ್ ಆಗಿರೋದಕ್ಕೆ ಹೇಳಿ. ಓಕೆ ಸರ್. ನೋಡಿ, ತಿರ್ಗಾ ನಿಮ್ಗೆ ಆ ವ್ಯಕ್ತಿ ಏನಾದರೂ ಕಾಣಿಸಿದ್ರೆ ನಮಗೆ ಇಮಿಡಿಯೇಟಾಗಿ ಕಾಲ್ ಮಾಡಿ. ಸರಿ. ಹಾಗೆ ಪಾರ್ಕ್ ಎಂಟ್ರೆನ್ಸ್ಗಳಲ್ಲಿರೋ CCTVನ ಚೆಕ್ ಮಾಡಿ. ಸರ್, ಇಲ್ಲಿ ಒಂದು ಎಂಟ್ರೆನ್ಸಲ್ಲಿ ಮಾತ್ರ CCTV ಇರೋದು. ಚೆಕ್ ಮಾಡಿದ್ದೀವಿ, ಆದರೆ ರೂಪನ್ ಕರ್ಕೊಂಡು ಹೋಗಿರೋದು ಕ್ಯಾಪ್ಚರ್ ಆಗಿಲ್ಲ. ವೆರಿ ಸ್ಮಾರ್ಟ್. ಅವನು ಬೇರೆ ಗೇಟಿಂದಾನೇ ಹೋಗಿರ್ತಾನೆ. ಬೇರೆ ಏನಾದರೂ ಕ್ಲೂ ಸಿಗುತ್ತಾ ನೋಡೋಣ. ಸರ್, ಆ ಕ್ಯಾಬ್ ಡ್ರೈವರ್ ಇದೀನಿ. ಏನಪ್ಪ ನಿನ್ನ ಹೆಸರು? ಮಹೇಶ್ ಅಂತ ಸರ್. ಎಷ್ಟು ವರ್ಷದಿಂದ ಕ್ಯಾಬ್ ಓಡಿಸ್ತಾ ಇದ್ದೀನಿ? 2 ವರ್ಷದಿಂದ ಓಡಿಸ್ತಿದ್ದೀನಿ ಸರ್. ಸರಿ, ಅವತ್ತು ಅಂದರೆ 4ನೇ ತಾರೀಕು ಸಾನ್ವಿ ಅನ್ನೋರು ಏನಾದರೂ ಬುಕಿಂಗ್ ಮಾಡಿದ್ರಾ? ಹೌದು ಸರ್, ನಾನು ಲೊಕೇಶನ್ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ ಸರ್. ಅವ್ರ ಮೊಬೈಲ್ ಲೊಕೇಶನ್ನು ಬೇರೆ ಎಲ್ಲ ತೋರಿಸ್ತಾ ಇತ್ತು ಸರ್. ಬೇರೆ ಎಲ್ಲೋ ಅಂದರೆ? ನಾನು ಎಲ್ಲಿ ಪಿಕ್ ಮಾಡ್ಕಿತ್ತೋ ಅದಕ್ಕಿಂತ ಅರ್ಧ ಕಿಲೋಮೀಟ್ರ್ ಮುಂದೆ ಸರ್. ಮೂವಿಂಗ್ ಇತ್ತಾ ಅಥವಾ? ಸರ್, ಮೂವಿಂಗ್ ಇತ್ತು ಸರ್. ಹಾಗಾಗಿ ಅವ್ರು ಹೋಗಿದ್ದಾರೆ ಅಂದ್ಕೊಂಡೆ ಸರ್. ಅವ್ರಿಗೆ ಕಾಲ್ ಮಾಡಲಿಲ್ವಾ? ಮಾಡಿದೆ ಸರ್, ಆದರೆ ಅವರು ಫೋನ್ ರಿಸೀವ್ ಮಾಡಲಿಲ್ಲ. ಮತ್ತೆ ಟ್ರೈ ಮಾಡಿದಾಗ ಅವ್ರ ಫೋನ್ ಸ್ವಿಚ್ ಆಫ್ ಅಂತು. ಅದಕ್ಕೆ ನಾನು ರೈಡ್ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಬಂದೆ ಸರ್. ನಿಜ ಹೇಳ್ತಾ ಇದೆಯಾ ತಾನೇ? ನಿಜ ಹೇಳ್ತಿದ್ದೀನಿ ಸರ್. ಬೇಕಿದ್ರೆ ರೈಡ್ ಹಿಸ್ಟ್ರಿ ತೋರಿಸ್ತೀನಿ ನೋಡಿ ಸರ್. ಇವನು ರೈಡ್ ಹಿಸ್ಟ್ರಿ ಮತ್ತು ಕಾಲ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡಿ ಅವ್ನು ನಿಜ ಹೇಳ್ತಾ ಇದ್ದಾನಂತ ನೋಡಿ. ಸರಿ ಸರ್, ಬರೋ. ಮತ್ತು ಹಾಗೆ ಆ 3 ಜನದ ಫೋಟೋ ಮತ್ತು ಡೀಟೇಲ್ಸ್ನ ಎಲ್ಲ ಸ್ಟೇಷನ್ಗೂ ಕಳಿಸಿ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ಸೌತ್ ಇಂಡಿಯಾಲಿರೋ ಎಲ್ಲ ಸ್ಟೇಷನ್ಗೂ ಕಳಿಸಿ. ಸರಿ ಸರ್. ರೇ, ನನ್ನ ಮಗಳನ್ನ ಬಿಟ್ಟು ನಂಗೆ ಇರಕ್ಕೆ ಆಗಲ್ಲ ರೀ. ಆ ದೇವರು ನಮ್ಮ ಜೀವನದಲ್ಲಿ ಈ ರೀತಿ ಆಟ ಆಡ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಕಣೆ. ಹಿಂದೊಬ್ಬ ಮಗಳು ಹೀಗಿಲ್ಲ. ರೇ, ಪೊಲೀಸ್ ಸ್ಟೇಷನ್ ಹೋಗಿ ವಿಚಾರಿಸ್ಕೊಂಡು ಬನ್ರಿ. ಹಾ, ನಾಳೆ ಹೋಗ್ತೀನಿ. ಏನ್ ಸಮಾಧಾನ ಮಾಡ್ಕೊ. ರೇ, ಹೊರ್ಗಡೆ ಒಬ್ಬೊಬ್ರು ಒಂದೊಂದ್ ಥರ ಮಾತಾಡ್ತಾ ಇದ್ದಾರೆ. ಅದನ್ನ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ ರೀ. ಆ ದೇವರು ಅಂತ ಒಬ್ಬಿದ್ರೆ ನಮ್ಮ ಮಗಳು ಸೇಫಾಗಿ ವಾಪಸ್ ಬರ್ತಾಳೆ ಕಣೆ. ಸಾನ್ವಿ, ರೂಪಾ, ಸಿಂಧು ಅವ್ರ ಮನೆಯವರು ಆತಂಕದಲ್ಲೇ ಬದುಕೋ ಹಾಗಾಗತ್ತೆ. ಪೊಲೀಸವರು ಎಷ್ಟೇ ಎನ್ಕ್ವೈರಿ ಮಾಡಿದ್ರು ಉಪಯೋಗಕ್ಕೆ ಬರೋ ಒಂದು ಸಣ್ಣ ಮಾಹಿತಿ ಕೂಡ ಅವ್ರಿಗೆ ಸಿಗಲ್ಲ. ಒಂದು ಕಡೆ ಈಗಾಗಲೇ ಕಿಡ್ನ್ಯಾಪ್ ಮಾಡಿರೋರನ್ನ ಹುಡ್ಕೋ ಕೆಲಸ ಆದರೆ, ಇನ್ನೊಂದು ಕಡೆ ಮುಂದೆ ಯಾವ ಹುಡುಗಿ ಕಿಡ್ನ್ಯಾಪ್ ಆಗ್ತಾಳೋ ಅನ್ನೋ ಆತಂಕ. ಪೊಲೀಸರಿಗೆ ಒಂದು ಮಾತ್ರ ಖಾತ್ರಿ ಆಗಿತ್ತು, ಇದಕ್ಕೆಲ್ಲ ಲೋಕಲ್ ಸೋರ್ಸ್ ಇಲ್ಲದೆ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆಗಲೇ ಪೊಲೀಸರಿಗೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸಿಕ್ತು. ಸರ್, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಸರ್. ಏನದು? ರೀಸೆಂಟಾಗಿ ಇಂತಹ ಕಿಡ್ನಾಪ್ ಕೇಸ್ಗಳು ಕೇರಳದಲ್ಲಿ ಜಾಸ್ತಿಯಾಗಿ ರಿಪೋರ್ಟ್ ಆಗಿದೆ ಅಂತೆ. ಜಾಸ್ತಿ ಅಂದರೆ? ಈ ವಾರ 2 ಕೇಸು, ಅದಕ್ಕಿಂತ ಮುಂಚೆ 10 ಕೇಸ್ ಸರ್. ಹೌದಾ? ಹಾಗಾದರೆ ಇದಕ್ಕೂ ಅದಕ್ಕೂ ಏನೋ ಲಿಂಕ್ ಇದೆ. ಆ ಕಿಡ್ನ್ಯಾಪರು ಮತ್ತೆ ಬೇರೆಯವ್ರನ್ನ ಕಿಡ್ನ್ಯಾಪ್ ಮಾಡೋ ಚಾನ್ಸು ತುಂಬ ಇದೆ. ನಾವು ಯಾವುದಕ್ಕೂ ಹುಷಾರಾಗಿರ್ಬೇಕು. ಸರಿ ಸರ್. ಹಾಗೆ ಕೇರಳ ಪೊಲೀಸವ್ರ ಜೊತೆ ಒಂದು ಫೋನ್ ಕಾಲ್ ಸೆಟ್ ಮಾಡಿ ಒಂದ್ಸಲಿ ಕರೆಕ್ಟಾಗಿ ಡಿಸ್ಕಸ್ ಮಾಡೋಣ. ಓಕೆ ಸರ್. ಎಷ್ಟು ಗಂಟೆ ಮಾಡಲಿ? ಅವ್ರು ಕಾಲ್ ಮಾಡಿ ತಿಳ್ಕೊಳ್ಳಿ. ಅವ್ರು ಎಷ್ಟು ಗಂಟೆಗೆ ಫ್ರೀ ಇರ್ತಾರೆ ಆವಾಗಲೇ ಮಾಡಿ. ಸರ್, ಆ ರೂಪ ಮತ್ತು ಸಾನ್ವಿಯ ತಂದೆ ತಾಯಿ ಮತ್ತೆ ಬಂದಿದ್ರು. ಏನಂತೆ? ಏನಿಲ್ಲ ಸರ್, ಅದೇ ಬೇಗ ಹುಡ್ಕೊಡಿ ಅಂತ. ನಮ್ಮ ಡ್ಯೂಟಿ ನಾವು ಮಾಡ್ತಾನೆ ಇದೀವಿ ತಾನೆ. ಸರಿ, ಈಗಲೇ ಆ ಕೇರಳ ಪೊಲೀಸವ್ರಿಗೆ ಒಂದು ಫೋನ್ ಮಾಡಿ ವಿಚಾರಿಸಿದೆ. ನೋಡಿ, ಇದು ಇಲ್ಲಿಯವ್ರ ಕೆಲಸ ಅಲ್ಲ. ಇಲ್ಲಿ ಹುಡುಗಿಯರನ್ನ ಕಿಡ್ನ್ಯಾಪ್ ಮಾಡಿ ಕೇರಳಕ್ಕೆ ಕಳಿಸ್ತಾ ಇದ್ದಾರೆ. ಇದೇ ಥರ ಎಲ್ಲ ರಾಜ್ಯದಲ್ಲೂ ಅವ್ರಿಗೆ ಏಜೆನ್ಸಿಗಳಿದ್ದಾರೆ. ಅವರಲ್ಲಿ ಸಾಮಾನ್ಯ ಜನರಲ್ಲಿ ಯಾರಿಗಾದ್ರೂ ದುಡ್ಡಿನ ಆಸೆ ತೋರಿಸಿ ಅವರಿಂದ ಹುಡುಗಿಯರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋತಾರೆ. ಆಮೇಲೆ ಪ್ಲಾನ್ ಮಾಡಿ ಅವ್ರನ್ನ ಕಿಡ್ನ್ಯಾಪ್ ಮಾಡಿ ಸೀದಾ ಕೇರಳಕ್ಕೆ ಕಳಿಸ್ತಾರೆ. ನೋಡಿ, ಕೇರಳದಲ್ಲಿ ಕೊಚ್ಚು ಸುಂದರಿಗಳ್ ಅನ್ನೋ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ಅಪ್ರಾಪ್ತ ವಯಸ್ಸಿನ ಹುಡುಗಿಯರ ಫೋಟೋನ ಮತ್ತು ವ್ಯಭಿಚಾರಿಗಳ ಫೋಟೋನ ಹಾಕ್ತಾರೆ. ಯಾರೇ ಆಗಲಿ ಆ ಪೇಜಲ್ಲಿ ಮೆಂಬರ್ ಆಗಬೇಕು ಅಂದರೆ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ನಂತರ ಆ ಪೇಜಲ್ಲಿ ಹಾಕಿರೋ ಫೋಟೋನ ಯಾರು ಬೇಕು ಅಂತ ಸೆಲೆಕ್ಟ್ ಮಾಡಿದಾಗ ಆ ಹುಡುಗಿರನ್ನ ಅವರೇ ಫಿಕ್ಸ್ ಮಾಡಿರೋ ಜಾಗಕ್ಕೆ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ. ಸೊ ಈ ದಂಧೆಗೆ ಸೌತ್ ಇಂಡಿಯಾದಿಂದ ಹಿಡಿದು ಎಲ್ಲ ಕಡೆಯಿಂದ ಹುಡುಗಿರನ್ನ ಸಪ್ಲೈ ಮಾಡ್ತಾರೆ. ಎಲ್ಲ ಕಡೆ ಬ್ರೋಕರ್ ಇದ್ದಾರೆ. ಅವ್ರ ಕಡೆ ಕೆಲಸ ಮಾಡ್ತಾ ಇರೋರಲ್ಲಿ ಕಾಮನ್ ಪೀಪಲ್ ಕೂಡ ಇದ್ದಾರೆ. ಬೆಂಗಳೂರಲ್ಲಿರೋ ಬ್ರೋಕರು ಆ ಹುಡುಗಿರನ್ನ ಕಿಡ್ನ್ಯಾಪ್ ಮಾಡಿ ಕೇರಳಕ್ಕೆ ಕಳಿಸಿದ್ದಾರೆ. ನಾವೀಗ ಅವ್ರನ್ನ ಹಿಡಿಯೋದಕ್ಕೆ ಇರೋ ದಾರಿ ಅಂದರೆ ಕೊಚ್ಚು ಸುಂದರಿಗಳು ಅನ್ನೋ ವೆಬ್ಸೈಟ್ ಒಂದೇ. ಇದಕ್ಕೆಲ್ಲ ತುಂಬ ನೀಟಾಗಿ ಪ್ಲಾನ್ ಮಾಡಬೇಕಾಗುತ್ತೆ.
ಹಾಗೆ ಮ್ಯಾನ್ ಪವರು ಮತ್ತು ಸಾಫ್ಟ್ವೇರ್ ಎಕ್ಸ್ಪರ್ಟ್ಗಳ ಅವಶ್ಯಕತೆ ಇದೆ. ಖಂಡಿತ ವಿ ಕ್ಯಾನ್ ಪ್ರೊವೈಡ್ ಯು ಆಲ್ ದಟ್, ಬಟ್ ನನಗೆ ರೆಡ್ ಹ್ಯಾಂಡ್ ಆಗಿ ಅವ್ರು ಸಿಗಬೇಕು. ಖಂಡಿತ ಸರ್. ಗುಡ್ ಲಕ್. ಹಾಗೆ ಪ್ಲಾನ್ ಏನು ಅನ್ನೋದು ಮೊದಲು ನನಗೆ ತಿಳಿಸಿ. ಶೋರ್. ನೋಡಿ, ನಮ್ಮ ಪ್ಲ್ಯಾನು ತುಂಬ ಕ್ಲಿಯರ್ ಆಗಿದೆ. ನಮಗೆ ಟೈಮ್ ಇಲ್ಲ. ನಾವು ಇದನ್ನ ಆದಷ್ಟು ಬೇಗ ಎಕ್ಸಿಕ್ಯೂಟ್ ಮಾಡಬೇಕು. ಯಾರ್ಯಾರಿಗೆ ಯಾವ್ಯಾವ ಕೆಲಸ ಕೊಟ್ಟಿದ್ದೀವೋ ಬಹಳ ಕೇರ್ಫುಲ್ಲಿಂದ ಮಾಡಿ. ಒಂದು ಕ್ಷಣ ನಾವೇನಾದರೂ ಮೈ ಮರೆತರೂ ತುಂಬ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೋತೀವಿ. ಹಾಗೆ ಒಬ್ರು ಸಾಫ್ಟ್ವೇರ್ ಎಕ್ಸ್ಪರ್ಟ್ ಬೇಕು ಅಂತ ಕೇಳಿದ್ನಲ್ಲ, ಬಂದಿಯಾರ? ಬಂದಿದ್ದಾರೆ, ಅರ್ಜುನ್ ಅಂತ, ಇಲ್ಲೇ ಪಕ್ಕದ ಹೋಟ್ಲಲ್ಲಿದ್ದಾರೆ. ಓಕೆ, ಆದಷ್ಟು ಬೇಗ ನಾವು ಈ ಕೆಲಸ ಸ್ಟಾರ್ಟ್ ಮಾಡಬೇಕು. ಇಲ್ಲದೇ ಇದ್ರೆ ಬೇರೆ ಹುಡುಗಿರು ಕಿಡ್ನಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಸರ್. ಸರ್, ಇಷ್ಟೇನಾ ಅಥವಾ ಬೇರೆ ಏನಾದರೂ ಇದೆಯಾ? ನನಗೆ ಆ ರೂಮಲ್ಲಿ ಸಿಕ್ಕಿದ್ದು ಇಷ್ಟೇ ಸರ್. ಸರಿ, ಈಗ ಅವನು ಎಲ್ಲಿರ್ತಾನೆ? ಅವ್ನು ಈ ನಡುವೆ ಎಲ್ಲಿ ಹೋಗ್ತಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ನೈಟ್ ಮಾತ್ರ ರೂಮಿಗೆ ಬರ್ತಾನೆ. ಸರಿ, ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಏನೇನು ಹೋಲ್ಡ್. ಓಕೆ ಸರ್. ಸರ್ ಹೇಳ್ತೀನಿ ಸರ್. ಸರ್ ಅದೇನಂದರೆ ನಾನು ಎಷ್ಟೇ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಕೆಲಸ ಸಿಗ್ತಾ ಇರಲಿಲ್ಲ ಸರ್. ಜೀವನ ತುಂಬ ಕಷ್ಟ ಆಗಿತ್ತು ಸರ್. ಆ ಟೈಮಲ್ಲಿ ಒಬ್ಬ ಫೋನ್ ಮಾಡಿ ಒಂದು ಪಾರ್ಟ್ ಟೈಮ್ ಕೆಲಸ ಇದೆ ಮಾಡ್ತೀನಿ ಅಂತ ಕೇಳಿದೆ ಸರ್. ನಾನು ಒಪ್ಕೊಂಡೆ ಸರ್. ಆಮೇಲೆ ಕೆಲಸ ಏನು ಅಂತ ಕೇಳಿದೆ ಸರ್. ಏನಿಲ್ಲ, ನಿಮ್ಮ ಏರಿಯಾದಲ್ಲಿ ಯಾರು ಹುಡುಗಿರು ಚೆನ್ನಾಗಿದ್ದರೆ ಅವ್ರಿಗೆ ಗೊತ್ತಿಲ್ಲದಿರೋ ಹಾಗೆ ಫೋಟೋ ತೆಗೆದು ಅವ್ರ ಡೀಟೇಲ್ಸ್ ನನಗೆ ಕೊಡು ಅಂತ ಹೇಳಿದೆ ಸರ್. ಆವಾಗ ಇಲ್ಲ ಸರ್ ನಾನು ಆಗಲ್ಲ ಅಂತ ಹೇಳಿದೆ. ನನಗೆ ದುಡ್ಡಿನ ಆಸೆ ತೋರಿಸಿ ಕೆಲಸ ಮಾಡಿಸ್ಕೊಂಡೆ ಸರ್. ಹುಡುಗಿ ಡೀಟೇಲ್ಸ್ ಕೊಟ್ಟಿದ್ಯಾ? ಸರ್ ಅವ್ರು 3 ಜನ ಬಿಟ್ಟರೆ ನಾನು ಯಾರ್ದು ಕೊಟ್ಟಿಲ್ಲ ಸರ್. ಕಾಂಟ್ಯಾಕ್ಟ್ ಮಾಡಿದವನು ಅವ್ನ ಅಡ್ರೆಸ್ಸು ಫೋನ್ ನಂಬರ್ ಕೊಡೋ. ಇಲ್ಲ ಸರ್, ಅವ್ನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಅವನು ನಾನು ನೋಡೇ ಇಲ್ಲ ಸರ್. ಪಬ್ಲಿಕ್ ಬೂತಿಂದ ಕಾಲ್ ಮಾಡೋನು ಸರ್. ಫೋಟೋನ ಪಾರ್ಕ್ ಡಸ್ಟ್ಬಿನಲ್ಲಿ ಹಾಕೋಗು ಅಂತ ಹೇಳ್ತಾ ಇದ್ದ. ಫೋಟೋ ತಗೊಂಡು ದುಡ್ಡನ್ನ ಅಲ್ಲೇ ಇಟ್ಟು ಹೋಗ್ತಿದ್ದ ಸರ್. ಸುಳ್ಳು ಹೇಳ್ತೀರೋ? ಸರ್ 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 ನಿಜ ಹೇಳ್ತಿದ್ದೀನಿ ಸರ್. ಹೇಳೋ, ಇಷ್ಟೇನಾ ಅಥವಾ ಇನ್ನೇನಾದ್ರೂ ಮಾಡೋಕೆ ಹೇಳಿದಾರ? ಇಲ್ಲ ಸರ್, ಇದು ಮಾತ್ರ. ಲೋಫರ್, ಕೆಲಸ ಇಲ್ಲ ಅಂತ ಮಳೆ ಹಾಳು ಕೆಲಸ ಮಾಡಿದ್ದೇನೋ? ಸರ್, ಆ ಆಕಾಶನ ಯೂಸ್ ಮಾಡಿಕೊಂಡು ಆ ಕಿಡ್ನಾಪರ್ನ ಯಾಕೆ ಹಿಡಿಬಾರ್ದು? ಗುಡ್ ಐಡಿಯಾ. ಆದರೆ ಯಾವುದೇ ಕಾರಣಕ್ಕೂ ಅವ್ನು ತಪ್ಪಿಸ್ಕೋಬಾರ್ದು. ಆದರೆ ಒಂದು ಪ್ರಾಬ್ಲಮ್ ಇದೆ ಸರ್. ಪ್ರಾಬ್ಲಮ್? ಅದೇ ಸರ್, ಇವನ ಹತ್ರ ಅವನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಯಾವುದೇ ಅಡ್ರೆಸ್ ಆಗಲಿ ಕಾಂಟ್ಯಾಕ್ಟ್ ಆಗಲಿ ಇಲ್ಲ ಸರ್. ಅಂದರೆ ಮತ್ತೆ ಅವ್ನು ಕಾಲ್ ಮಾಡೋವರೆಗೂ ವೆಯ್ಟ್ ಮಾಡಿ ಅಷ್ಟೇ, ಸಿಂಪಲ್. ಸರಿ ಸರ್. ಹಾಗೆ ಆಕಾಶ್ ಮೊಬೈಲ್ನ ನೀವೇ ಇಟ್ಕೊಂಡು ನೋಡ್ತಾ ಇರಿ. ಕಾಲ್ ಬಂದಾಗ ಪ್ಲಾನ್ ಮಾಡೋಣ. ಸರಿ ಸರ್. ಹಾಗೆ ಆ ಪ್ರಥಮ್ ಹತ್ರ ಮಾತಾಡಿ ಇವ್ನ ರೂಮ್ನ ಒಂದ್ಸಲಿ ಚೆಕ್ ಮಾಡಿ. ಸರಿ ಸರ್. ಕೇರಳದಲ್ಲಿ ತಯಾರಾದ ಕೊಚ್ಚು ಸುಂದರಿಗಳನ್ನೋ ವೆಬ್ಸೈಟ್ನಲ್ಲಿ ಇದೆಲ್ಲ ನಡೀತಾ ಇರೋದು ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಆಗ ಅವರು ಒಬ್ಬ ಸಾಫ್ಟ್ವೇರ್ ಎಕ್ಸ್ಪರ್ಟ್ನ ಹೆಲ್ಪ್ ತಗೊಂಡು ಈ ವೆಬ್ಸೈಟ್ಗೆ ರಿಜಿಸ್ಟರ್ ಮಾಡಿಕೊಂಡು ಇದರಿಂದ ಇರೋ ಎಲ್ಲರೂ ಹಿಡಿಯೋ ಪ್ಲ್ಯಾನ್ ಮಾಡ್ತಾರೆ. ಆದರೆ ಈ ಪ್ಲ್ಯಾನ್ ಅವ್ರು ಅಂದ್ಕೊಂಡಷ್ಟು ಸುಲಭ ಇರಲಿಲ್ಲ. ತುಂಬ ಅಂದರೆ ತುಂಬಾ ರಿಸ್ಕ್ ಇತ್ತು. ಕಿಡ್ನ್ಯಾಪರ್ಸ್ಗೆ ಇದು ಪೊಲೀಸರು ಕೆಲಸ ಅಂತ ಸಣ್ಣ ಕ್ಲೂ ಸಿಕ್ಕಿದ್ರು ಅವ್ರು ಕಿಡ್ನ್ಯಾಪ್ ಮಾಡಿರೋ ಹೆಣ್ಮಕ್ಳಿಗೆ ತೊಂದರೆ ಕೊಡೋ ಚಾನ್ಸಸ್ ಇತ್ತು. ಎಸ್, ರಿಜಿಸ್ಟರ್ ಆಗಿದೆ. ಈಗ ಅವ್ರ ಜೊತೆ ನಾವು ಚಾಟ್ ಮಾಡ್ಬೋದು. ಓಕೆ, ಈಗ ಅರ್ಜೆಂಟ್ ಮಾಡಿದ್ರೆ ಅವ್ರಿಗೆ ಡೌಟ್ ಬಂದರೂ ಬರ್ಬೋದು. ಸೊ ಏನಾದರೂ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿ ಮತ್ತೆ ಕಾಂಟ್ಯಾಕ್ಟ್ ಮಾಡೋಣ. ಯಾ ಸರ್, ದಟ್ಸ್ ಬೆಟರ್. ಆ ವೆಬ್ಸೈಟ್ನ ಹ್ಯಾಂಡಲ್ ಮಾಡ್ತಾ ಇರೋರು ಯಾರು ಅಂತ ಏನಾದರೂ ಕಂಡುಹಿಡಿಬೋದಾ? ಇಲ್ಲ ಸರ್, ಕಷ್ಟ. ಈ ರೀತಿ ವೆಬ್ಸೈಟ್ ಹ್ಯಾಂಡಲ್ ಮಾಡೋರು ಅವರ ಐಡೆಂಟಿಟಿನ ರಿವೀಲ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಓಕೆ, ನೋ ಪ್ರಾಬ್ಲಮ್. ನಿಮ್ಗೆ ಏನಾದರೂ ಕೆಲಸ ಇದ್ರೆ ಮುಗಿಸ್ಕೊಂಡು ಬನ್ನಿ. ಏನಾದರೂ ಬೇಕಿದ್ರೆ ಹೇಳಿ ಕಳಿಸ್ತೀನಿ. ಓಕೆ. ಆ ವೆಬ್ಸೈಟ್ಗೆ ರಿಜಿಸ್ಟರ್ ಮಾಡ್ಕೊಳ್ಳೋ ಪೊಲೀಸರು ಮುಂದೆ ತಮ್ಮ ಕಾರ್ಯಾಚರಣೆನ ತುಂಬ ಕೇರ್ಫುಲ್ಲಾಗಿ ಮಾಡ್ತಾರೆ. ಈಗಾಗಲೇ ಸಿಗ್ಬಿದ್ದಿರೋ ಆಕಾಶ್ ಫೋನ್ನ ಇಟ್ಕೊಂಡು ಕಾಲ್ ಬರುತ್ತಾ ಅಂತ ಕಾಯ್ತಾ ಇದ್ದಾಗಲೇ ಆಕಾಶ್ ನಂಬರ್ಗೆ ಕಿಡ್ನ್ಯಾಪರ್ ಕಾಲ್ ಬರುತ್ತೆ. ತಗೋ, ಮಾತಾಡು. ಸರ್ ಯಾರು ಸರ್? ಯಾರ? ನಿಮ್ಮ ಅಪ್ಪ. ಮಾತಾಡೋ. ಹಲೋ, ಎಲ್ಲಿದ್ದೀರಾ? ಇಲ್ಲೇ ನಮ್ಮ ಮನೆ ಹತ್ರ ಇದ್ದೀನಿ. ಅದೇ ಬೇರೆ ಯಾವ್ದಾರು ಇದೆಯಾ ಅಂತ ಕೇಳಕ್ಕೆ ಕಾಲ್ ಮಾಡಿದೆ. ಇದೆ, 4 ಫೋಟೋ ಇದೆ. ಹೇಗಿದೆ ನೋಡೋಕ್ಕೆ?
ಸೂಪರ್ ಆಗಿದ್ದಾರೆ. ಮೊನ್ನೆ ಕಳಿಸಿದವ್ರು ತುಂಬ ಚೆನ್ನಾಗಿದ್ದಾರೆ. ಹೌದಾ? ಇವಾಗ ಫೋಟೋಸ್ ಏನು ಮಾಡಲಿ? ಸೇಮ್ ಪ್ಲೇಸ್ ಇವತ್ತೇ ಹಾಕ್ಬಿಡು. ಸರಿ, ಮಧ್ಯಾಹ್ನ 3 ಗಂಟೆ ಒಳಗೆ ಹಾಕ್ತೀನಿ. ಓಕೆ ಸರ್. ಈಗ ನಾನು ಹೇಳ್ದಾಗೆ ನೀನು ಮಾಡಬೇಕು. ಎಲ್ಲಾದರೂ ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದರೆ? ಇಲ್ಲ ಸರ್. ಸರ್ ಫೋಟೋಸ್ ಅದೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ಮೊದಲು ನಾನು ಹೇಳ್ದಂಗೆ ಮಾಡು. ಯಾವುದೇ ಕಾರಣಕ್ಕೂ ನಿನ್ನ ಮೇಲೆ ಅವನಿಗೆ ಡೌಟ್ ಬರಬಾರ್ದು. ಮೊದಲು ಹೇಗೆ ಹೋಗ್ತಾ ಇದೆಯೋ ಹಾಗೆ ಹೋಗಿ ಫೋಟೋಗಳನ್ನ ಹಾಕ್ಬಿಟ್ಟು ಬಾ. ಸರಿ ಸರ್. ಸರ್, ಆರಾಮಾಗಿ ಆ ಕಿಡ್ನಾಪರ್ನ ಹಿಡಿಬೋದಿತ್ತಲ್ವಾ? ಯಾಕೆ ಬೇಡ ಅಂದ್ರಿ? ಈಗ ನಾವು ಆ ಕಿಡ್ನಾಪರ್ನ ಹಿಡಿಬೋದಿತ್ತು, ಆದರೆ ಅವ್ನು ಹಿಡಿದಿರೋ ವಿಚಾರ ಅವ್ನ ಮೇಲ್ನವ್ರಿಗೆ ಗೊತ್ತಾದರೆ ನಮ್ಮ ಮುಂದಿನ ಪ್ಲ್ಯಾನ್ ಒಳಗಡೆ ಅವರು ಅಲರ್ಟ್ ಆಗ್ತಾರೆ. ಅದು ಅಲ್ಲದೆ ಅವ್ನು ಹಿಡಿದ್ರೆ ಅವ್ನು ಮಾತ್ರ ಸಿಗ್ತಾ ಇದ್ದ. ಅವ್ರಿಗೀಗೆಲ್ಲ ನಾರ್ಮಲ್ ಆಗಿದೆ ಅನ್ಸಿರುತ್ತೆ. ಅದು ನಮ್ಮ ಪ್ಲ್ಯಾನ್ಗೆ ಅನುಕೂಲ ಆಗುತ್ತೆ. ಕರೆಕ್ಟ್ ಸರ್, ತುಂಬ ಒಳ್ಳೆ ಪ್ಲ್ಯಾನ್. ಸರ್, ಅವ್ನು ಮತ್ತೆ ಕಾಲ್ ಮಾಡಿದರೆ ಏನು ಮಾಡೋದು? ಮತ್ತೆ ಅವ್ನು ಕಾಲ್ ಮಾಡಬಾರ್ದು ಸರ್. ಮತ್ತೆ ಅವ್ನು ಕಾಲ್ ಮಾಡೋದ್ರೊಳಗಡೆ ನಾವು ಅವನ್ನ ಹಿಡಿಬೇಕು. ಅದೇ ನಮಗಿರೋ ಚಾಲೆಂಜ್ ಈಗ. ಸರಿ ಸರ್. ಆ ರೂಪ, ಸಾನ್ವಿ ಮತ್ತು ಸಿಂಧು ಕಾಲ್ ರೆಕಾರ್ಡ್ಸ್ ಏನು ಹೇಳುತ್ತೆ? ಕಿಡ್ನಾಪರ್ ಯಾರಿಗೂ ಕಾಲ್ ಮಾಡಿಲ್ಲ, ಹಾಗಾಗಿ ಏನು ಯೂಸ್ ಇಲ್ಲ. ಸಾನ್ವಿಗೆ ಆ ಕ್ಯಾಬ್ ಡ್ರೈವರ್ ಕಾಲ್ ಮಾಡಿರೋದು ನಿಜ. ಅವರು ಒಂಚೂರು ಕ್ಲೂ ಬಿಡದೆ ಈ ಕೆಲಸ ಮಾಡಿದ್ದಾರೆ. ಈಗ ನಾವು ಅವ್ರಿಗಿಂತ ಸ್ಮಾರ್ಟ್ ಆದರೆ ಮಾತ್ರ ನಾವು ಅವ್ರನ್ನ ಹಿಡಿಯೋದಕ್ಕೆ ಸಾಧ್ಯ. ಸರ್, ರಿಪ್ಲೈ ಮಾಡ್ತಾ ಇದ್ದಾರೆ. ಒಂದು ಕೆಲಸ ಮಾಡಿ, ನಮಗೆ ಹುಡುಗಿರು ಬೇಕು ಅಂತ ಕಳಿಸಿ. ಸರ್, ನಮ್ಮ ID ಪ್ರೂಫ್ ಕೇಳ್ತಾ ಇದ್ದಾರೆ. ನಮ್ಮದು ಕೊಡೋದು ಬೇಡ, ನಿಮ್ಮದೇ ಕೊಡಿ. ಡೋಂಟ್ ವರಿ, ನೀವೇನು ಯೋಚನೆ ಮಾಡಬೇಡಿ, ನಾವಿದೆ. ಹಾಗೆ ಉತ್ತರ ಪ್ರದೇಶದಿಂದ ಬಿಸ್ನೆಸ್ ಮ್ಯಾನ್ಗಳು ಬರ್ತಾ ಇದ್ದಾರೆ. ಒಂದು 3 ಜನ ಹುಡುಗಿರು ಬೇಕು ಅಂತ ಕಳಿಸಿ. ಸರಿ ಸರ್. ವೆಯ್ಟ್ ಮಾಡಿ, ಫೋಟೋಸ್ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದೇನೆ ಸರ್. ಸರ್, ಫೋಟೋ ಕಳಿಸಿದೆ. ಇವಳು ಅನಿತಾ ನಾಯರ್ ಅಲ್ವಾ? ಯಾರು ಸರ್ ಹಂಗಂದ್ರೆ? ಅದೇ ಲವ್ ಅಂತ ನಡೀತಲ್ಲ ಕೇರಳದಲ್ಲಿ. ಹೌದು. ಅದನ್ನ ಶುರು ಮಾಡಿದೋಳೆ ಇವಳು. ಅಂದ್ರೆ ಇದರಲ್ಲಿ ಪಕ್ಕ ಇವಳು ಕೈವಾಡ ಇದ್ದೇ ಇದೆ. ಸರ್, ವಾಟ್ಸಪ್ ನಂಬರ್ ಕಳಿಸಿದ್ದಾನೆ. ಓಕೆ, ಅವಳಿಗೆ ವರ್ಜಿನ್ ಹುಡುಗಿರ ಫೋಟೋ ಕಳ್ಸೋಕೆ. ಓಕೆ ಸರ್. ಸರ್, ಓಕೆ, ನಮ್ಮ ಪ್ಲಾನು ನಮ್ಗೆ ಹೇಗೆ ಬೇಕೋ ಹಾಗೆ ಹೋಗ್ತಾ ಇದೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ನಮ್ಮ ಮೇಲೆ ಡೌಟ್ ಬರಬಾರ್ದು. ಇನ್ಮೇಲೆ ನೀವು ಇವನ್ ಜೊತೆ ವಾಟ್ಸಾಪ್ನಲ್ಲಿ ಕಾಂಟ್ಯಾಕ್ಟ್ನಲ್ಲಿ. ಸರಿ ಸರ್. ನಿಮ್ಮ DP ಮತ್ತು ಸ್ಟೇಟಸ್ನಲ್ಲಿ ಸ್ವಲ್ಪ ಪಾಶ್ ಆಗಿರೋ ಫೋಟೋಸ್ನ ಅಪ್ಲೋಡ್ ಮಾಡಿ. ಸರಿ ಸರ್. ಅದೇನ್ರಿ ಅದು? ಯಾವಾಗಲೂ ಲ್ಯಾಪ್ಟಾಪನ್ನು ಒತ್ತಾನೆ ಇರ್ತೀರಾ? ಅಯ್ಯೋ ಮೇಡಮ್, ನಿಮಗಿರೋ ಬೇಡಿಕೆಗೆ ನನ್ನ ಕೈಲಿ ಕಸ್ಟಮರ್ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ. ಹೆಂಗೆ ನೋಡ್ತಾ ಇರೋ, ಇನ್ನು ಸಣ್ಣ ಪುಟ್ಟವ್ರು ಬರಲ್ಲ, ಏನಿದ್ರು ದೊಡ್ಡ ದೊಡ್ಡ ತಲೆಗಳೇ ಬರೋದು. ನೀವು ಹೇಳಿದ್ದೆ ನಿಜ ಸರ್. ಆಗಲೇ ಒಂದು ಕಸ್ಟಮರ್ ಅಟೆಂಡ್ ಮಾಡಿದೆ. ಉತ್ತರ ಪ್ರದೇಶದಿಂದ ಯಾರೋ ಒಬ್ರು ಬಿಸ್ನೆಸ್ ಮ್ಯಾನ್ ಬರ್ತಾ ಇದ್ದಾರಂತೆ. ಅವರಿಗೆ 3 ಜನ ಹುಡುಗಿರ್ಬೇಕಂತೆ. ದೊಡ್ಡ ತಲೆಗಳು ಅಂದರೆ ಆ ಹೊಸ ಹುಡುಗಿರು ಬಂದಿರಲ್ಲ, ಅವ್ರನ್ನೇ ಫಿಕ್ಸ್ ಮಾಡಿಬಿಡು. ಆಗಲೇ ಮಾಡಾಯ್ತು ಮೇಡಮ್. ಗುಡ್, ನೀನು ನನಗಿನ್ನ ಫಾಸ್ಟ್ ಇದೆಯಾ? ನಿಮ್ಮ ಜೊತೆ ಸೇರಿದ ಮೇಲೆ ಫಾಸ್ಟ್ ಇಲ್ಲದಿದ್ರೆ ಹೆಂಗೆ? ಸೂಪರ್ ಡಾರ್ಲಿಂಗ್. ಬೆಂಗಳೂರು ಪೊಲೀಸರು ಟ್ರಿವ್ಯಾಂಡ್ರಮ್ಗೆ ಹೋಗಿ ಇನ್ವೆಸ್ಟಿಗೇಷನ್ಗೆ ಅಲ್ಲಿನ ಪೊಲೀಸರು ಸಹಾಯ ತಗೋತಾರೆ. ಇಲ್ಲಿವರೆಗೂ ಪೊಲೀಸರು ಪ್ಲ್ಯಾನ್ ಮಾಡಿದ ಪ್ರಕಾರನೇ ಎಲ್ಲನೂ ನಡೀತಾ ಇತ್ತು. ಮುಂದಿನ ಕೂಡ ಪ್ಲ್ಯಾನ್ ಆಗಿತ್ತು, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸರಿಯಾದ ಟೈಮ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಸೀನಿಯರ್ ಇನ್ಸ್ಪೆಕ್ಟರ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಹುಡುಗಿಯರನ್ನ ಒಂದು ಮನೆಗೆ ಬರೋದಕ್ಕೆ ಹೇಳಲಾಗುತ್ತೆ. ಪೊಲೀಸರು ಮಫ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ
ಹೋಟೆಲ್ ಸುತ್ತಾನೆ ಕಾಯ್ತಾ ಇರ್ತಾರೆ. ಹಲೋ ಸರ್, ಅವ್ರು ಯಾರು ಇನ್ನೂ ಬಂದಿಲ್ಲ, ಎಲ್ಲಿದ್ದಾರೆ? ಇನ್ನೇನು 10 ಮಿನಿಟ್ಸ್ ಬಂದ್ಬಿಡ್ತೀವಿ. ಓಕೆ ಸರ್. ಹಲೋ ಹಲೋ ಸರ್, ಇನ್ನೊಂದು 10 ಮಿನಿಟ್ಸಲ್ಲಿ ಇಲ್ಲಿ ಇರ್ತಾರಂತೆ. ಓಕೆ ಓಕೆ ಸರಿ, ನೀವು ಅಲ್ಲಿ ಹುಷಾರಾಗಿರಿ. ಓಕೆ ಸರ್. ಓಕೆ ನೋಡಿ, ಇನ್ನು 10 ನಿಮಿಷದಲ್ಲಿ ಅವ್ರು ಇಲ್ಲಿಗೆ ಬರ್ತಾ ಇದ್ದಾರೆ. ಹೇಳಿರೋ ಕೆಲಸನ ಕೇರ್ಫುಲ್ ಆಗಿ ಮಾಡಿ. ಈ ಚಾನ್ಸ್ ಬಿಟ್ಟರೆ ನಮಗೆ ಮುಂದೆ ಚಾನ್ಸ್ ಸಿಗೋದಿಲ್ಲ ಅವ್ನು ಹಿಡಿಯೋದಕ್ಕೆ. ಓಕೆ, ಗುಡ್ ಲಕ್, ಎಲ್ಲ ಹೊಡಿ. ಓಕೆ ಸರ್. ಹಲೋ ಹಲೋ ಸರ್, ಅವನು ಇಲ್ಲೇ ಬಂದಿದ್ದಾನೆ, ಒಳಗಡೆ ಹೋಗ್ತಾ ಇದ್ದಾನೆ. ವೆರಿ ಗುಡ್. ಎಲ್ಲಪ್ಪ ಫಾಸ್ಟ್ ಫಾಸ್ಟ್. ಓಕೆ ಸರ್. ಮೇಡಮ್, ಒಳಗೆ ಬರ್ಬೋದಾ? ಮೊದಲು ನೀವ್ಯಾರು? ಯಾರು ಬೇಕಾಗಿತ್ತು ನಿಮಗೆ? ಬಿಸ್ನೆಸ್ ಮೆನ್ಸ್ಗೆ 3 ಜನ ಹುಡುಗಿರನ್ನು ಕಳಿಸ್ತೀನಿ ಅಂತ ಹೇಳಿದ್ರಲ್ಲ ಮೇಡಮ್, ಅವ್ರ ಕಡೆಯವರು ಪೇಮೆಂಟ್ ಸೆಟಲ್ ಮಾಡಿ ಹೋಗೋಣ ಅಂತ ಬಂದ್ವಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಯಾರು ಇವರು? ಅದೇ ರೀ, UP ಅವರು ಬಿಸ್ನೆಸ್. ಹಾಂ, ಹಲೋ. ನಾವು ಅವ್ರ ಕಡೆಯವರಲ್ಲ. ಮತ್ತೆ ಹೇಳ್ತೀನಿ. ಪೊಲೀಸ್ನವರು. ನಿಮ್ಮ ಗಂಡ ಹೆಂಡತಿ ಇಬ್ರು ಸಂಸಾರ ನಡೆಸೋದ್ ಬಿಟ್ಟು ವ್ಯಭಿಚಾರ ನಡೆಸ್ತೀರಾ? ನೀನು ಒಂದು ಹೆಣ್ಣ ಅಲ್ಲ, ಒಂದ್ ಅದೆಲ್ಲ ನಮ್ಮ ಸಂಸ್ಕೃತಿನ? ಇದನ್ನೆಲ್ಲ ನಾನು ಶುರು ಮಾಡಿದ್ದಲ್ಲ ಸರ್. ಸುಳ್ಳು ಹೇಳಿದ್ರೆ ನಾಲ್ಕೆ ಕತ್ತರಿಸಾಕ್ತೀನಿ. ನಿಜವಾಗ್ಲೂ ನಾನಲ್ಲ ಸರ್. ಮತ್ಯಾರು ಹೇಳು? ಆ ವೆಬ್ಸೈಟ್ ಎಲ್ಲ ಹೇಗೆ ಶುರು ಆಯ್ತು? ನಾನು ಇವರು ಮದುವೆ ಆಗಿ ಚೆನ್ನಾಗಿ ಸಂಸಾರ ಸಾಗಿಸ್ತಿದ್ವಿ ಸರ್. ಕೇರಳ ಪೊಲೀಸರಿಗೆ ತಿಳಿಸಿ ಇದರ ಹಿಂದೆ ಇದ್ದ ಎಲ್ಲರೂ ಅರೆಸ್ಟ್ ಮಾಡಿಸ್ತಾರೆ. ಹಾಗೆ ಸಾನ್ವಿ, ಸಿಂಧು, ರೂಪನ್ನ ಬೆಂಗಳೂರಿಗೆ ಸೇಫಾಗಿ ಕಳಿಸ್ತಾರೆ. ನರಕದಲ್ಲಿದ್ದ ಎಷ್ಟೋ ಹೆಣ್ಮಕ್ಳಿಗೆ ಅವತ್ತು ಮುಕ್ತಿ ಸಿಗತ್ತೆ.